ಯಾಕೆ ಕೊಂದರು? ಭಾಗಪ್ಪ ಹರಿಜನನನ್ನು ಕೊಂದಿದ್ಯಾಕೆ ಅಂತ ಬೇಕಲ್ಲ. ಏನೋ ಸುಮ್ಮನೆ ಸೇಡಿಗೆ ಸಾಯಿಸ್ಬಿಟ್ರಾ? ಹಳೆಯದು ಭೀಮಾ ತೀರದಲ್ಲಿ ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಆ ತರಹದ ಸೇಡ. ನಿಮಗೆ ಗೊತ್ತಿರಲಿ, ಆಶ್ಚರ್ಯ ಆಗಿಬಿಡುತ್ತೆ ನಿಮಗೆ. ಇಡೀ ಭೀಮಾ ತೀರದಲ್ಲಿ ಈ ಥರ ಸರಣಿಯಾಗಿ 10 ಕೊಲೆಗಳಾಗಿದೆಯಲ್ಲ. ಭೀಮೆಯ ತೀರ ಅದೆಷ್ಟು ರಕ್ತವನ್ನು ಕುಡಿದ್ರೂ ಕೂಡ ಅದರ ದಾಹ ತೀರ್ತಾ ಇಲ್ವಾ ಅಂತ ಕೂಡ ಒಂದು ಪ್ರಶ್ನೆ ರೇಸ್ ಆಗಿತ್ತು. ಇಬ್ಬರು ಸಂಬಂಧಿಕರ ನಡುವೆ ಹೊಲದ ಬದುವಿಗೆ ಸಂಬಂಧಪಟ್ಟಂತೆ, ಈ ಕಡೆ ಹಳೆ ಮೈಸೂರು ಭಾಗದಲ್ಲಿ ತೇವರಿ ಅಂತ ಕರೀತಾರೆ, ಕೆಲವು ಕಡೆಯಲ್ಲಿ ಬದು ಅಂತ ಕರೀತಾರೆ. ಒಂದು ಬದು, ಈ ಬದು ನಾವು ಸ್ವಲ್ಪ ಜಾಸ್ತಿ ಒತ್ತರಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಸ್ವಲ್ಪ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಒಳಗಡೆ ಬಂದುಬಿಟ್ಟಿದ್ದಾರೆ, ನಮ್ಮ ಜಾಗ ಅವ್ರು ತೊಗೊಂಡ್ಬಿಟ್ರು. ಹೀಗೆ ಶುರುವಾದಂತಹ ಒಂದು ಜಮೀನಿನ ಬದುವಿನ ವಿಚಾರ 10 ತಲೆಗಳು ಉರುಳು ಹೋಗಿ 10 ಜನ ಮಹಿಳೆಯರು ವಿಧವೆಯರಾಗ್ಬಿಟ್ರು. ಈ ಕೇಸಲ್ಲಿ 10 ಜನ ಮಹಿಳೆಯರು ವಿಧವೆಯರಾಗ್ಬಿಟ್ಟಿದ್ದಾರೆ. ಒಂದು ಸಲ ಕೊಡಲಿ ಎತ್ತಿದ್ರೆ 4 ಹೆಣ, 5 ಹೆಣ, 6 ಹೆಣ ನೋಡದೆ ಆ ಕೊಡಲಿಗಳು ಕೆಳಗಡೆ ಇಳಿದಿಲ್ಲ. ಆ ಮಟ್ಟದ ಒಂದು ಕೊಲೆ. ತೀರಾ ಭಾಗಪ್ಪ ಸುಮಾರು 25 ಚಂದಪ್ಪ ಮುಗಿದೇ ಸುಮಾರು ವರ್ಷಗಳಾಗ್ಬಿಟ್ಟಿದೆಯಲ್ಲ, 25 ವರ್ಷಗಳಿಂದ ಇದೇ ಥರದ್ದು ನಡ್ಸ್ಕೊಂಡು ಬರ್ತಾ ಇದೆ ಈ ಭಾಗಪ್ಪ. ಇವನನ್ನು ಈಗ ಯಾಕೆ ಬಂದರು ಈ ಪ್ರಶ್ನೆ ಇದೆಯಲ್ಲ. ಈ ಭಾಗಪ್ಪ ಹರಿಜನ ಕೊಲೆಯ ಅಸಲಿ ಸತ್ಯ ಏನು ಅಂತ ಹೇಳಿದ್ರೆ, ವಿಜಯಪುರದ SP ಲಕ್ಷ್ಮಣ್ ನಿಂಬರ್ಗಿ ಇದೀಗ ಮಾತಾಡ್ತಾ ಇದ್ದಾರೆ. ಈ ಕೊಲೆ ನಡೆದಿರೋದು ಹಳೆ ವಿಚಾರಕ್ಕೂ ಇನ್ನೊಂದಕ್ಕೂ ಅಲ್ಲ, ಪ್ಯೂರ್ಲಿ ಮನಿ ಮ್ಯಾಟರ್. ಇದು ಹಣಕಾಸಿನ ವಿಚಾರಕ್ಕೆ ಭಾಗಪ್ಪ ಹೆಣ ಆಗಿಬಿಟ್ಟ ಅಂತ ಪೊಲೀಸರು ಮಾಹಿತಿ ಕೊಡ್ತಾ ಇದ್ದಾರೆ. ಈ A1 ಪಿಂಟ್ಯಾ ಅಲಿಯಾಸ್ ಪ್ರಕಾಶ, ಇವನಿದಾನಲ್ಲ ಪ್ರಕಾಶ್ ಅಗರ್ಖೇಡ, ಇವನಿಗೆ ಧಮಕಿ ಹಾಕಿದ್ದು ಭಾಗಪ್ಪ. ನೋಡೋ, ನನ್ನ ಹೆಸರು ಹೇಳ್ಕೊಂಡು ನೀನು ಬಹಳ ಕಡೆ ವಸೂಲಿ ಮಾಡ್ತಾ ಇದೆಯಾ, ಮರ್ಯಾದೆಯಿಂದ ನನ್ನ ಹೆಸರಲ್ಲಿ ನೀನೇನು ಸಂಪಾದನೆ ಮಾಡಿದ್ಯಾ ನೋಡು, ಅದೆಲ್ಲ ಕೊಟ್ಟುಬಿಟ್ರೆ ಸರಿ, ನೀನು ಅದೆಲ್ಲ ಕೊಟ್ಟರೆ ಸರಿ, ಇಲ್ಲದೆ ಇದ್ದರೆ ನಿನ್ನ ಅಣ್ಣನಿಗಾಯ್ತಲ್ಲ ಆ ಕತೆ ನಿನಗೂ ಮಾಡಿಬಿಡ್ತೀವಿ ಅಂಥೇಳಿ ಭಾಗಪ್ಪ ಹರಿಜನ ಪ್ರಕಾಶ್ ಅಲಿಯಾಸ್ ಪಿಂಟ್ಯಾಗೆ ಧಮಕಿ ಹಾಕಿದ್ನಂತೆ. 10 ಕೋಟಿ ಕೊಟ್ಟುಬಿಟ್ಟು ನೀನು, ಇದೆಲ್ಲ ನನ್ನಿಂದ ನನ್ನ ಹೆಸರು ಹೇಳ್ಕೊಂಡು ಭಾಗಪ್ಪ ಅಂತ ಹೇಳ್ಕೊಂಡು ನೀನು ಸಂಪಾದನೆ ಮಾಡಿರ್ತಕ್ಕಂಥ ಅಮೌಂಟ್ ಇದು. ಈ 10 ಕೋಟಿ ನೀನು ಕೊಟ್ಟರೆ ಸರಿ, ಇಲ್ಲದೆ ಇದ್ದರೆ ನಿಮ್ಮ ಅಣ್ಣಂಗೆ ತೋರಿಸೋದಲ್ಲ ದಾರಿ, ನರಕದ ದಾರಿ, ನಿನಗೂ ತೋರಿಸ್ಬಿಡ್ತೀವಿ ಅಂತ ಹೇಳಿದ್ದಂತೆ. ಹಣ ಕೊಡು ಅಂಥೇಳಿ ಭಾಗಪ್ಪ ನಿರಂತರವಾಗಿ ಪಿಂಟ್ಯಾನಿಗೆ ಧಮಕಿ ಹಾಕ್ತಾ ಇದ್ದ. ಪಿಂಟ್ಯಾ ನೋಡುವಷ್ಟು ನೋಡ್ದ. ಆಲ್ರೆಡಿ ಅವನು ಅವ್ರ ಅಣ್ಣನ ಸಾವಿನ ದುಃಖದಲ್ಲಿ ಇದ್ದ, ಅವನು ಸೇಡಲ್ಲೂ ಇದ್ದ. ಈ ಕಡೆ ಎಲ್ಲ ಸಾವಿಂದು ಬರೀ ದುಃಖ ಆಗಲ್ಲ. ಈ ತರಹದ 2 ಗುಂಪುಗಳ ನಡುವಿನ ರೈವಲ್ರಿಯಲ್ಲಿ ಸಾವು ಬರೀ ದುಃಖದಲ್ಲಿ ಕೊನೆಗೊಂಡಿರಲ್ಲ. ಆ ದುಃಖಕ್ಕಿಂತ 1000 ಪಟ್ಟು ಆ ಸಾವಿದೆಯಲ್ಲ, ಅದು ಸೇಡಲ್ಲಿ, ಹಗೆಯಲ್ಲಿ, ಹೆಣಕ್ಕೆ ಹೆಣ, ಕೊಲೆಗೆ ಕೊಲೆ, ತಲೆಗೆ ತಲೆ, ಮಚ್ಚಿಗೆ ಮಚ್ಚು, ಕೊಡ್ಲಿಗೆ ಕೊಡ್ಲಿ, ಈ ಥರನೇ ನಿಂತ್ಕೊಳ್ಳೋದ ಎಲ್ಲ ವಿಚಾರಗಳು ಕೂಡ. ಸೊ ಹಣ ಕೊಡು ಅಂತ ಯಾವಾಗ ಪಿಂಟ್ಯಾಗೆ ಧಮಕಿ ಹಾಕ್ತಾ ಇದ್ದ ಭಾಗಪ್ಪ, ಈ ವಿಚಾರದಲ್ಲಿ ಸೇಡು ಕುದಿತಾ ಇತ್ತು. ಕೊಡಲಿ ದಿನೇ ಕೊಡಲಿಯನ್ನು ಶಾರ್ಪ್ ಮಾಡ್ತಾನೇ ಇದ್ದರು. ಸಿಗಲಿ ಇವನ ಕೊರಳು, ಒಮ್ಮೆ ಸಿಕ್ಕಿಬಿಡಲಿ ಭಾಗಪ್ಪನ ಕೊರಳು ಅಥವಾ ಅವನ ಕುತ್ತಿಗೆ, ಈ ಕೊಡಲಿ ಅವನ ಕುತ್ತಿಗೆಯ ರಕ್ತದ ರುಚಿ ನೋಡಬೇಕು ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ರು. ಈ ಹಿಂದೆ ಈ ಪಿಂಟು ಸಹೋದರ ಇದ್ರಲ್ಲ, ಯಾರು ಅಂದರೆ ವಕೀಲ ರವಿ ಅಗರ್ಖೇಡ. ಪಿಂಟು ಬ್ರದರ್ ಯಾರು ಅಂದರೆ ರವಿ ಅಗರ್ಖೇಡ, ಇವರು ವಕೀಲರು ಕೂಡ ಆಗಿದ್ದರು. ನನ್ನ ಹೆಸರು ಹೇಳಿಕೊಂಡು ಸಂಪಾದನೆ ಮಾಡಿದಂಥ ಸಂಪತ್ತನ್ನು ವಾಪಸ್ ಕೊಡುವಂಥ ರವಿ ಅಗರ್ಖೇಡ್ಗೂ ಧಮಕಿ ಹಾಕಿದ್ದಿದ್ದು ಇದೇ ಭಾಗಪ್ಪ. ರವಿ ಅಗರ್ಖೇಡ ಕೇರೆ ಮಾಡಿರಲಿಲ್ಲ, ನನಗೆ ಧಮಕಿ ಹಾಕ್ತೇನೆ ನೀನು ಅಂತ ಹೇಳಿ ಸುಮ್ಮನೆ ಇದ್ದುಬಿಟ್ಟಿದ್ದು ರವಿ ಅಗರ್ಖೇಡ. ಈ ರವಿ ಅಗರ್ಖೇಡ ಯಾವಾಗ ಸುಮ್ಮನೆ ಇದ್ದ, ಭಾಗಪ್ಪನ ಮಾತು ಕೇಳಲಿಲ್ಲ. ನನ್ನ ಮಾತಿಗಿಲ್ಲಿ ಬೆಲೆ ಇಲ್ವಾ, ಹಾಗಾದರೆ ನನಗಿನ್ನ ಏರಿಯಾದಲ್ಲಿ ನನಗೆ ಮರ್ಯಾದೆ ಇರಲ್ಲ ಅಂತ ಏನಾಯಿತು ಈ ಕಥೆ. ರವಿ ಅಗರ್ಖೇಡನನ್ನು ಭಾಗಪ್ಪ ಕೊಲೆ ಮಾಡಿಸ್ತಾ ಅಥವಾ ಭಾಗಪ್ಪನ ಸಹಚರು ಕೊಲೆ ಮಾಡಿಸ್ಬಿಟ್ರು ಅಂತ ದೊಡ್ಡ ಸುದ್ದಿ ಬಂತು. ನೋಡಿ, ಆ ಮಧ್ಯದ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಇದು ರವಿ ಅಗರ್ಖೇಡ. ಈ ಕಡೆ ಇನ್ನೊಂದು T-ಶರ್ಟಲ್ಲಿ ಕಾಣಿಸ್ತಾ ಇದ್ದಾನಲ್ಲ, ಇವನೇ ಪ್ರಕಾಶ ಅಲಿಯಾಸ್ ಪಿಂಟ್ಯಾ. ಈಗ ಅರೆಸ್ಟ್ ಆಗಿರ್ತಕ್ಕ ಒಂದು 25 ವರ್ಷ ವಯಸ್ಸಿರಬೇಕು ಇವನಿಗೆ. ಇವನ ಸಹೋದರ ಪಕ್ಕದಲ್ಲಿರೋ ರವಿ ಅಗರ್ಖೇಡ ಅಂತ. ಭಾಗಪ್ಪ ಸಹಚರ ಏನು ಮಾಡಿಬಿಡ್ತಾರೆ, ಹೇಳಿದ ಮಾತು ನೀನು ಕೇಳ್ತಾ ಇಲ್ವಾ ಅಂತೇಳಿ, ಅವರು ಅಡ್ವೊಕೇಟ್ ಕೂಡ ಆಗಿದ್ದರು. ಅವ್ರನ್ನೇನು ಮಾಡಿಬಿಡ್ತಾರೆ, ಭಾಗಪ್ಪನ ಸಹಚರ ಹೋಗಿ ಸಾಯಿಸ್ಬಿಡ್ತಾರೆ. ರವಿ ಸಹೋದರ ಪಿಂಟ್ಯಾ ಕಂಪ್ಲೇಂಟ್ ಕೊಡ್ತಾರೆ. ಈ ಥರ ಹಿಂಗೆಲ್ಲ ಇಂಥ ಕಾರಣಕ್ಕೆ ಇವರು ಸಾಯಿಸ್ಬಿಟ್ಟಿದ್ದಾರೆ ಅಂಥೇಳಿ ಕಂಪ್ಲೇಂಟ್ ಕೊಟ್ಟಾಗ, ಯಾರೆಲ್ಲ ರವಿ ಅಗರ್ಖೇಡನನ್ನು ಸಾಯಿಸಿದ್ರೋ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಬಂದಿದ್ದರು ಪೊಲೀಸರು. ಆಯಿತು, ರವಿ ಕೊಲೆ ಆಯಿತು, ಅಲ್ಲಿಗೆ ನಿಂತು ಹೋಯ್ತಾ, ಸುಮ್ಮನಾಯ್ತಾ ಅಂತ ಹೇಳಿದ್ರೆ, ರವಿ ಕೊಲೆ ಆದಮೇಲೂ ಭಾಗಪ್ಪ ಏನು ಮಾಡಿದ್ದ, ಪಿಂಟ್ಯಾನಿಗೆ ನೀನು ಆಸ್ತಿ ಕೊಡು, ಹಣ ಕೊಡು, ನೀನು ಕಾರ್ ಇಟ್ಕೊಂಡಿದ್ದೀಯಲ್ಲ ಕಾರೆಲ್ಲ ಕೊಟ್ಟುಬಿಡು ಅಂತ. ಕಾರುಗಳ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ, ಹಣದ ವಿಚಾರಕ್ಕೆ ಭಾಗಪ್ಪ ಬೀದಿ ಹಣ ಆಗಿದ್ದಿಲ್ಲಿ. ವಾಪಸ್ ಕೊಡದೇ ಇದ್ದರೆ, ನೀನು ನನ್ನ ಹೆಸರು ಹೇಳ್ಕೊಂಡು ಸಂಪಾದನೆ ಮಾಡಿರೋದು, ನನ್ನ ಹೆಸರು ಭಾಗಪ್ಪ ಅಂತ ಹೇಳಿ ಹೆದರಿಸಿ ಸಂಪತ್ತು ಮಾಡಿಬಿಟ್ಟಿದ್ದೀರಾ, ನೀವು ಹಣ ಮಾಡಿಬಿಟ್ಟಿದ್ದೀರಾ, ಮರ್ಯಾದೆ ಕೊಟ್ಟರೆ ಸರಿ ಅಂತ ಯಾವಾಗ ಭಾಗಪ್ಪ ಆವಾಜ್ ಆಗ್ತಾ ಇದ್ದ. ವಾಪಸ್ ಕೊಡದೇ ಇದ್ದರೆ, ಬರೀ ಏನೋ ಕೇಳಿದ್ದರೆ ಅದು ಬೇರೆ ಮಾತಿತ್ತು. ಅಕಸ್ಮಾತ್ ನೀನು ಕೊಡದೇ ಇದ್ದರೆ 10 ಕೋಟಿಯಷ್ಟು ಹಣ, ಇದೆಲ್ಲ ಸಂಪತ್ತು ನನಗೆ ಕೊಡದೇ ಇದ್ದರೆ ನಿಮ್ಮ ಅಣ್ಣನ ಕಾಣಿಸೋದಲ್ಲ ಗತಿ, ನಿನಗೂ ಕಾಣಿಸ್ಬಿಡ್ತೀವಿ ಅಂತ ಹೇಳಿದ್ರು. ಓಹೋ, ಇವನು ಬಿಟ್ಟುಬಿಟ್ರೆ ರವಿ ಅಗರ್ಖೇಡನನ್ನು ಹೆಂಗೆ ಮುಗಿಸ್ಬಿಟ್ನೋ ಭಾಗಪ್ಪ, ನನ್ನ ಇವನು ಹಾಗೆ ಮುಗಿಸ್ಬಿಡ್ತಾನೆ ಅಂತ ಪ್ರಕಾಶ್ ಅಲಿಯಾಸ್ ಪಿಂಟ್ಯಾ ಏನು ಮಾಡಿಬಿಟ್ಟ, ಇಲ್ಲ
ಇದು ಕೊನೆ ಆಗಲ್ಲ. ನಮ್ಮ ಅಣ್ಣನ ಕಳ್ಕೊಂಡಿದ್ದಾಯಿತು, ಇನ್ನು ನಾನು ಯಾಕೆ ಸಾಯಬೇಕು, ಬದಲು ನಾನು ಒಂದು 4 ಜನ ಅರೇಂಜ್ ಮಾಡ್ತೀನಿ. ನಾನು ಇನ್ನೂ ಕೂಡ ಸರಿಯಾಗಿ ಮೀಸೆ ಚಿಗುರದೇ ಇರತಕ್ಕಂಥ ಹುಡುಗರು ನನಗೂ ಚೆನ್ನಾಗಿ ಗೊತ್ತಿದ್ದಾರೆ ಅಂತ ಪ್ಲಾನ್ ಮಾಡಿಕೊಂಡ. ಭಾಗಪ್ಪ ನನ್ನ ಅಣ್ಣನನ್ನು ಕೊಲೆ ಮಾಡಿಸಿದ್ದು ಅಂತ ಪಿಂಟಿನಿಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಆಗ ಪಿಂಟಿಯ ಅವನದೇ ಒಂದು ಟೀಮ್ ರೆಡಿ ಮಾಡ್ಕೊಳ್ತಾನೆ. ಟೀಮ್ ಮತ್ತು ಟೂಲ್ಸ್ ಯಾವಾಗ ರೆಡಿ ಆಯಿತೋ ಇನ್ನು ಬೇಕಾಗಿರೋದು ಪ್ಲಾನ್. ಟೂಲ್ಸ್ ರೆಡಿ ಇರುತ್ತೆ ಎಲ್ಲರ ಹತ್ರನೂ, ಪ್ಲಾನ್ ಬೇಕಲ್ಲ, ಹಣ ಬೇಕಲ್ಲ, ಫಾಲೋ ಮಾಡಬೇಕಲ್ಲ. ಒಬ್ಬ ಮನುಷ್ಯನನ್ನು, ಅದರಲ್ಲೂ ಒಬ್ಬ ಭೂಗತ ಲೋಕದವನನ್ನು ಅಷ್ಟೇ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡೋದು ಕಷ್ಟ ಆಗಲ್ಲ. ಎಲ್ಲಿರ್ತಾನೆ, ಏನು ಮಾಡ್ತಾನೆ ನಿಮಗೆ ಗೊತ್ತಾಗಲ್ಲ. ಸೊ ಭಾಗಪ್ಪ ಹರಿಜನನ್ನು ಕೊಲೆ ಮಾಡಲೇಬೇಕು ಅಂಥೇಳಿ ಭಾಗಪ್ಪನ ಚಲನವಲನದ ಮೇಲೆ, ಅವನ ಓಡಾಟದ ಮೇಲೆ CCTVಗಿಂತ ಜಾಸ್ತಿ ಕಣ್ಣಿಟ್ಟಿರ್ತಾನೆ ಇದೇ ಪಿಂಟ್ಯಾ ಅಂತ ಆರೋಪ. ಕಣ್ಣಿಟ್ಟಿರ್ತಾನೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಎಲ್ಲಿ ಉಳ್ಕೊಳ್ತಾನೆ. ಮೊಟ್ಟ ಮೊದಲಿಗೆ ಭೂಗತ ಲೋಕದಲ್ಲಿ ಮಲಗೋ ಜಾಗ ಯಾರಿಗೂ ಹೇಳಬಾರ್ದು ಅಂತ ಇದೆ, ಅಲಿಖಿತ ನಿಯಮ ಇದು. ಭೂಗತ ಲೋಕದ ಮೊಟ್ಟ ಮೊದಲ ರೂಲ್ ಏನಂದರೆ, ನೀನು ಎಲ್ಲಿ ನಿದ್ರೆ ಮಾಡ್ತೀಯ, ಇವತ್ತು ರಾತ್ರಿಯಲ್ಲಿ ತಂಗ್ತೀಯ ಅಂಥೇಳಿ ಯಾರಿಗೂ ಹೇಳಬೇಡ ಅಂತ. ಯಾವತ್ತು ಯಾರಿಗೆ ಆ ಸುಳಿವು ಸಿಗುತ್ತೋ, ಯಾವ ಹೆಂಗಸಿನ ಮನೇಲಿದ್ದ, ಯಾವ ಸಂಬಂಧಿಕರ ಮನೇಲಿದ್ದ, ಯಾವ ನೆಂಟರ ಮನೇಲಿದ್ದ, ಈ ವಿಷಯ ಗೊತ್ತಾಯಿತು ಅಂತ ಹೇಳಿದ್ರೆ ಅವನಿಗೆ ಅವನ ನೆತ್ತಿಯ ಮೇಲೆ ಮರಣದ ತೂಗುಗತ್ತಿ ಇದೆ ಅಂತ ಅದರ ಅರ್ಥ. ಇಡೀ ಭೂಗತ ಲೋಕದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಡಾನು, ರೌಡಿ, ಪುಡಿ ರೌಡಿ ಎಲ್ಲ ಹೇಳ್ತಾರಲ್ಲ, ಅವ್ರು ಸಿಕ್ಕಾಕೊಂಡಿರೋದೇ ಈ ಒಂದು ವಿಚಾರದಲ್ಲಿ. ಇಂಥ ಕಡೆ ಉಳ್ಕೊಳ್ತಾ ಇದ್ದಾನೆ ಅವನು, ಇಂಥ ಕಡೆ ಜಾಸ್ತಿ ಬರ್ತಾ ಇರ್ತಾನೆ, ಇಂಥ ಟೈಮಿಗೆ ಬರ್ತಾನಂತೆ, ಇಂಥ ಟೈಮಿಗೆ ಹೋಗ್ತಾನಂತೆ. ಇಷ್ಟು ಮಾಹಿತಿ ಸಿಕ್ಕಿದ್ರೆ ಸಾಕು, ಆ ಮಾಹಿತಿನೇ ಮರ್ಡರ್. ಆ ಮಾಹಿತಿ ಸಿಕ್ಕರೆ ಸಾಕು ಮರ್ಡರ್ ಆಗಿಬಿಡ್ತಾರೆ. ಈಗ ಏನು ಮಾಡ್ತಾನೆ ಇವನು ಪಿಂಟ್ಯಾ, ಈ ಕಡೆ ಒಂದಷ್ಟು ಟೀಮ್ ಕಟ್ಕೊಳ್ತಾನೆ, ತಂದೆ ಒಂದು ಟೀಮ್ ಕಟ್ಕೊಳ್ತಾನೆ. ಭಾಗಪ್ಪನ ಮುಗಿಸ್ಲೇಬೇಕು ನಾವು, ಇಲ್ಲಾಂದರೆ ನಮ್ಮನ್ನು ಮುಗಿಸ್ತಾನೆ ಭಾಗಪ್ಪ ಅಂತ. ಸದ್ಯ ಈ ಒಂದು ಕೊಲೆ ಆದ ನಂತರದಲ್ಲಿ ಇದು ಮಾಡಿದ್ದಾನೆ ಅಂತ ಆರೋಪ ಇದೆಯಲ್ಲ, ಇದರ ಆಧಾರದ ಮೇರೆಗೆ ಗಾಂಧಿ ಚೌಕ್ ಠಾಣೆ ಪೊಲೀಸರು ಇವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಭೀಮಾ ತೀರದ ಹಂತಕರಲ್ಲಿ ಪೊಲೀಸರ ಭಯ ಇದೆ ಈಗ ಅಂಥೇಳಿ SP ಲಕ್ಷ್ಮಣ್ ನಿಂಬರ್ಗಿ ಒಂದು ಕಡೆ ಮಾತಾಡಿದ್ದಾರೆ ಕೂಡ. 11/2/2025 ವಿಜಯಪುರ ಸಿಟಿಯ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನಾ ನಗರದಲ್ಲಿ ರಾತ್ರಿ 9:30 ಗಂಟೆಗೆ ಪಿಂಟು ಮತ್ತೆ 4-5 ಜನ ದುಷ್ಕರ್ಮಿಗಳು ಸೇರಿ ಭಾಗಪ್ಪ ಹರಿಜನ್ ಇದನ್ನ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತೆ ತಲವಾರು, ಕೊಡ್ಲಿ ಯಂತ್ರ ಆತನಿಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಸ್ಥಳದಲ್ಲಿ ಭಾಗಪ್ಪ ಹರಿಜನ್ ಮೃತಪಟ್ಟಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಭಾಗಪ್ಪ ಹರಿಜನ್ನ ಮಗಳಾದಂತಹ ಗಂಗೂಬಾಯಿ ಹರಿಜನ್ ಇವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 32/25 ಅಂಡರ್ ಸೆಕ್ಷನ್ 189 ಕ್ಲಾಸ್ 2, 191 ಕ್ಲಾಸ್ 2, 191 ಕ್ಲಾಸ್ 3, 352, 103, 190 BNS ಆಕ್ಟ್ ಅಡಿಯಲ್ಲಿ ಮತ್ತು 25A ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಮೃತನಾದಂತಹ ಯಾರು ಭಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನ ಉಳ್ಳವನಾಗಿದ್ದು ಆತನ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ 6ಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಡೀಟೇಲ್ಸ್ ಕೊಡೋಕೆ ಇದೀಗ ಶ್ರೀಧರ್ ಇದ್ದಾರೆ. ಶ್ರೀಧರ್, ಯಾವ ಥರ ಅರೆಸ್ಟ್ ಮಾಡಿರೋದು, ಎಲ್ಲಿ ಸಿಕ್ಕಾಕೊಂಡ್ರಿ ಇವರು, ಯಾವ ಥರ ಇತ್ತು ಪೊಲೀಸರ ಬೇಟೆ ಅಂತ? ರಮಾಕಾಂತ್, ಭಾಗಪ್ಪ ಹರಿಜನ್ ಹತ್ಯೆ ಆದ ಬಳಿಕ ಪೊಲೀಸರಿಗೆ ಒಂದಿಷ್ಟು ಪ್ರಾಥಮಿಕ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಭಾಗಪ್ಪ ಹರಿಜನ್ ಎಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಆ ಮನೆಯಲ್ಲಿ ಸಂಜನಾ ಅನ್ನುವಂತ ಒಂದು ಏನು ಹುಡುಗಿಯನ್ನ ತಂದಿಟ್ಕೊಂಡಿರ್ತಾನೆ, ಅವರ ಸಂಬಂಧಿಯಲ್ಲಿ ಇರ್ತಕ್ಕಂಥ ಹುಡುಗಿ, ಅವಳನ್ನ ಊಟಕ್ಕಾಗಿ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಆ ಎಲ್ಲಾ ವಿಚಾರವಾಗಿ ಆ ಏನು ಹತ್ಯೆ ಆದ ಬಳಿಕ ಒಂದು ಆ ಘಟನೆ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲಾ ರಸ್ತೆಗಳಿರ್ತಕ್ಕಂಥ CCTVಗಳನ್ನು ಪರಿಶೀಲನೆ ಮಾಡೋದಕ್ಕೆ ಒಂದೇ ತಂಡವನ್ನು ನೇಮಿಸಲಾಗುತ್ತೆ. ಜೊತೆಗೆ ಯಾವೆಲ್ಲ ಪ್ರಕರಣಕ್ಕೆ ಹಿಂದೆ ಗಲಾಟೆಗಳಾಗಿದ್ದು ಅನ್ನುವಂಥ ವಿಚಾರವಾಗಿ ಪೊಲೀಸರು 3 ಆಯಾಮಗಳಲ್ಲಿ ತನಿಖೆಯನ್ನು ಆರಂಭಿಸ್ತಾರೆ. ಆ ಒಂದು ತನಿಖೆ ಆಯಾಮದ ಬೆನ್ನಲ್ಲೇ ಏನಂದ್ರೆ ಪ್ರಮುಖವಾಗಿ ರವಿ ಅಗರ್ಖೇಡನ್ನ ಹತ್ಯೆ ಏನಾಗಿರುತ್ತೆ, ಆ ಹತ್ಯೆ ಆದ ಬೆನ್ನಲ್ಲೇ ಭಾಗಪ್ಪನ ಹತ್ಯೆ ಆಗುತ್ತೆ. ಭಾಗಪ್ಪನ ಹತ್ಯೆ ಆದ ಕೆಲವೇ ಕ್ಷಣದಲ್ಲಿ ಆತನ ಸೋದರ ಆದಂತ ಪಿಂಟೆ ಏನಂದ್ರೆ ತನ್ನ ವಾಟ್ಸ್ಆಪ್ ನಲ್ಲಿ ಒಂದು ಸ್ಟೇಟಸ್ ಇಟ್ಕೊಂಡಿರ್ತಾನೆ. ನನ್ನ ಅಣ್ಣನ ಆತ್ಮಕ್ಕೆ ಈಗ ಶಾಂತಿ ಸಿಕ್ತು ಅನ್ನೋ ಒಂದು ಸ್ಟೇಟಸ್ ಇಡ್ತಾನೆ. ಈ ಸ್ಟೇಟಸ್ ಇಟ್ಟ ಬಳಿಕ ಪೊಲೀಸರಿಗೆ ಅದರ ಒಂದು ಸುಳಿವು ಸಿಗುತ್ತೆ. ಜೊತೆಗೆ ಆ ಸ್ಟೇಟಸ್ ಅನ್ನು ನೋಡಿದಂತ ಏನು ಭಾಗಪ್ಪನ ಪುತ್ರಿ ಏನಿದ್ದಾಳೆ, ಅವಳು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಡ್ತಾಳೆ. ಈ ಒಂದು ದೂರು ಕೊಟ್ಟ ಬೆನ್ನಲ್ಲೇ ಪೊಲೀಸರ ತಂಡ ಏನಿದೆ ಈ ಒಂದು ಆರೋಪಿಗಳ ಬೆನ್ನ ಹತ್ತಾರೆ. ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಟವರ್ ಡಂಪ್ ಅನ್ನು ತೆಗೆಯೋದಾಗಿರ್ಬೋದು, ಎಲ್ಲಾ ರೀತಿಯ ಸಾಕ್ಷಿ ಆಧಾರ ಕಲೆ ಹಾಕಿದ ಬಳಿಕ ಈ ಒಂದು ಆರೋಪಿಗಳನ್ನ ವಿಜಯಪುರದಲ್ಲೇ ಲಾಕ್ ಮಾಡಿರ್ತಕ್ಕಂಥದ್ದು. ಪಿಂಟ್ಯಾ ಸೇರಿದಂತೆ 4 ಸೇರಿ ಒಂದು ಸ್ಕೆಚ್ ಹಾಕಿ ಆತನ ಭಾಗಪ್ಪನ ಹತ್ಯೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಒಂದ್ ಕಡೆ ಸೋದರನ ಹತ್ಯೆಯ ಒಂದು ಪ್ರತಿಕಾರ ತೀರಿಸಿಕೊಳ್ಳುವಂತ ವಿಚಾರ ಆಗಿರ್ಬೋದು. ಎರಡನೇದಾಗಿ ಭಾಗಪ್ಪ ಹರಿಜನ್ ಮತ್ತು ಹತ್ಯೆ ಆದಂತ ವಕೀಲ ರವಿ ಅಗರ್ಖೋಡ್ ಇವರಿಬ್ಬರ ಮಧ್ಯೆ ಕೂಡ ಹಣಕಾಸಿನ ವಿಚಾರವಾಗಿ ಸಾಕಷ್ಟು ಗಲಾಟೆ ಆಗುತ್ತೆ. ಯಾಕಂದ್ರೆ ಭಾಗಪ್ಪ ಹರಿಜನ್ ಯಾವಾಗಿಂದ ಈ ಒಂದು ಭೂಗತ ಈ ಒಂದು
ಏನೋ ಈ ಒಂದು ಗಲಾಟೆಗಳಿಂದ ದೂರ ಕಾಯ್ಕೊಳ್ತಾನೋ, ಪೊಲೀಸರಿಗಾಗಿ ಯಾವುದೇ ರೀತಿ ತೊಂದರೆ ಕೊಡದಂತೆ ಭೂಗತನಾಗಿ ಈತ ಇರ್ತಾನೋ, ಆ ಒಂದು ಸಂದರ್ಭ ಆತನ ವ್ಯವಹಾರಗಳನ್ನೆಲ್ಲವೂ ಕೂಡ ಈ ಒಂದು ರವಿ ನೋಡ್ಕೊಂಡಿರ್ತಾನೆ. ಈತನ ಹೆಸರನ್ನ ಹೇಳಿ ಸಾಕಷ್ಟು ಹಣ ಮತ್ತು ಆಸ್ತಿನ ಸಂಪಾದನೆ ಇವ್ರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಭಾಗಪ್ಪನಿಗೆ ಗೊತ್ತಾಗುತ್ತೆ. ಹಾಗಾಗಿ ರವಿಗೆ ಬೆನ್ನ ಹತ್ತಿದಂತ ಭಾಗಪ್ಪ ಆತ ಹೊಂದಿದಂತ ಮನೆಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಜಮೀನು ಆಸ್ತಿ ಆಗಿರ್ಬೋದು ಎಲ್ಲವೂ ಕೂಡ ತನ್ನ ಹೆಸರಿಗೆ ಮಾಡ್ಬೇಕಂತ ಹೇಳಿ ಬೆನ್ನ ಹತ್ತಿರ್ತಾನೆ. ಆದ್ರೂ ಕೂಡ ಈ ಒಂದು ಭಾಗಪ್ಪನ ಧಮಕಿಗೆ ಯಾವುದೇ ರೀತಿಯ ಒಂದು ರವಿ ಡೋಂಟ್ ಕೇರ್ ಮಾಡ್ತಾನೆ. ಆಗ ರವಿಯನ್ನ ಏನು ಆಕ್ಸಿಡೆಂಟ್ ಮಾಡಿ ಆತನನ್ನು ಕೊಲೆ ಮಾಡಲಾಗುತ್ತೆ. ಆ ಒಂದು ಪ್ರಕರಣದಲ್ಲಿ 4 ಆರೋಪಿಗಳು ಅರೆಸ್ಟ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ತನ್ನ ಸಹೋದರನ ಹತ್ಯೆ ಮಾಡಿದಂತ 4 ಏನಾದರೂ ಅವ್ರ ವಿರುದ್ಧ ಇದೇ ಪಿಂಟ್ಯ ದೂರು ಕೊಟ್ಟಿರ್ತಾನೆ. ಆ ದೂರನ್ನ ಆಧರಿಸಿ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಯಾವಾಗ ಈ ಒಂದು ಆಸ್ತಿಗಾಗಿ ಮತ್ತೆ ಪಿಂಟ್ಯನ ದುಂಬಲ್ ಬೀಳ್ತಾನೋ ಭಾಗಪ್ಪ, ಆ ಒಂದು ಸಂದರ್ಭದಲ್ಲಿ ಭಾಗಪ್ಪ ಇದನ್ನು ಒಂದು ಪ್ರಮುಖವಾಗಿ ಒಂದು ಪಿಂಟ್ಯಾಗೆ ಒಂದು ಧಮಕಿ ಕೊಡ್ತಾನೆ. ನಿನ್ನ ಅಣ್ಣನಿಗೆ ಆದಂತ ಗತಿ ನಿನಗಾಗತ್ತೆ, ಒಂದು ಇದ್ದಂತ ಸಂಪಾದಿಸಿದಂತ ಎಲ್ಲಾ ಸಂಪತ್ತನ್ನು ನನ್ನ ಹೆಸರಿಗೆ ಮಾಡಿಕೊಡ್ಬೇಕು, ಇಲ್ಲವಾದ್ರೆ 10 ಕೋಟಿ ರೂಪಾಯಿ ಹಣವನ್ನು ಕೊಡ್ಬೇಕಂತ ಹೇಳಿ ಒಂದು ಕೊನೆ ಬಾರಿ ಧಮಕಿಯನ್ನು ಇರ್ತಾನೆ. ಈ ಧಮಕಿ ಹಾಕಿದ ಬಳಿಕ ಆಗ ಪಿಂಟ್ಯ ಏನು ಎಚ್ಚರ ಆಗ್ತಾನೆ. ಅಲರ್ಟ್ ಆದಂತ ಬೆನ್ನಲ್ಲೇ ತಮ್ಮದೇ ಸಂಬಂಧಿಕರಿದ್ದಂತ 4 ಗುಂಪನ್ನ ಕಟ್ಕೋತಾನೆ. ಜೊತೆಗೆ ಇದೇ ತಿಂಗಳು 19ಕ್ಕೆ ಕೋರ್ಟ್ಗೆ ಒಂದು ಭಾಗಪ್ಪ ಹಾಜರಾಗಬೇಕಾಗಿರುತ್ತೆ. ಆತನ ಡೇಟ್ ಇರುತ್ತೆ. ಅದನ್ನ ಒಂದು ಈ ಒಂದು ಗುಂಪಿಗೆ ಗೊತ್ತಾಗುತ್ತೆ. ಹಾಗಾಗಿ ಭಾಗಪ್ಪನ ಮೇಲೆ ಒಂದು ಕಣ್ಣಿಟ್ಟಂತ ಏನು ಈ ಒಂದು ಗ್ಯಾಂಗ್ ಏನಿದೆ, ಸರಿಯಾಗಿ ಆತ ಊಟ ಮಾಡಿ ಹೊರಗಡೆ ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಿ 2 ಗುಂಡನ್ನ ಹಾರಿಸ್ತಾರೆ ರಮಾಕಾಂತ್. ಅದರಲ್ಲಿ 1 ಗುಂಡು ಭಾಗಪ್ಪಗೆ ತಗುಲುತ್ತೆ. ಉಳಿದಂತೆ ಆತನ ಮರ್ಮಾಂಗವನ್ನು ಕತ್ತರಿಸಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ವ್ಯವಸ್ಥೆಗೊಳಿಸಿ ಹತ್ಯೆ ಮಾಡೋದು. ಹಿಂದೆ ಕೂಡ ಭಾಗಪ್ಪ ಏನು ಈ ಒಂದು ಪಿಂಟ್ಯನ್ ಜೊತೆ ಮಾಡುವಂತ ಸಂದರ್ಭದಲ್ಲಿ ಅವರ ಕುಟುಂಬದ ಸದಸ್ಯರ ಬಗ್ಗೆ ಕಟು ಶಬ್ದಗಳನ್ನ ಬೆಳೆಸಿರ್ತಾನೋ ಅದು ಕೂಡ ಇವರನ್ನ ಕೇಳಿಸುವಂತೆ ಮಾಡಿರುತ್ತೆ. ಒಂದ್ ಕಡೆ ಭಾಗಪ್ಪ ನಮ್ಮನ್ನ ಬಿಡೋದಿಲ್ಲ ಅನ್ನೋಂತಾಗಿರ್ಬೋದು, ಇನ್ನೊಂದು ಅವ್ರ ಕುಟುಂಬದ ಸದಸ್ಯರ ಬಗ್ಗೆ ಕಟು ಶಬ್ದ ಬಳಸಿದಂತ ಆಗಿರ್ಬೋದು. ಈ ಎರಡೂ ವಿಚಾರವನ್ನು ಇಟ್ಕೊಂಡು ಈ ಒಂದು ಭಾಗಪ್ಪನನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ರಮಾಕಾಂತ್. ಥ್ಯಾಂಕ್ ಯು ಶ್ರೀಧರ್.